ಇವತ್ತಿನ ನಮ್ಮ ಈ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ಮೊದಲು ಪತ್ರಕರ್ತರು ಮುಂದಿನ ಆಸನಗಳನ್ನು ಅಲಂಕರಿಸಬೇಕಾಗಿ ವಿನಂತಿ. ಇವತ್ತು ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ವತಿಯಿಂದ ಆಯೋಜಿಸಲಾಗಿರುವ ಗ್ಲೋಬಲ್ ಮೀಡಿಯಾ ಐಕಾನ್ ಅವಾರ್ಡ್ ಮತ್ತು ಸುವರ್ಣ ಕರ್ನಾಟಕ ಜಾಗೃತಿ ಹಬ್ಬದ ಕುರಿತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ನಮ್ಮ ಇಂದಿನ ಸಂಜೆಯ ಅತಿಥಿಗಳಾದ ಸಿ.ಜೆ. ರಾಯ್ ಮತ್ತು ಇನ್ನಿತರ ಗಣ್ಯರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೋರುತ್ತೇನೆ. ಈಗ ಮೊದಲನೇದಾಗಿ ನಮ್ಮ ಹೆಮ್ಮೆಯ ಕನ್ನಡಿಗ ಸಿ.ಜೆ. ರಾಯ್, ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್, ದಯವಿಟ್ಟು ಸರ್ ಬನ್ನಿ. ರಾಯ್ ಸಿ.ಜೆ. ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಸರ್. ಹಾಗೆ ನಮ್ಮ ಮತ್ತೊಬ್ಬ ಅತಿಥಿ ಅನುಷಾ ರಾಯ್ ಅವರು ಈಗ ನಮ್ಮ ಕನ್ನಡ ನಾಡಿನ ಪ್ರತಿ ಮನೆಯಲ್ಲಿ ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಮುಖಾಂತರ ನಮ್ಮ ಬಿಗ್ ಬಾಸ್ ಸೀಸನ್ 10ನ ಕಂಟೆಸ್ಟೆಂಟ್ ಅನುಷಾ ರಾಯ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ಮತ್ತೊಬ್ಬ ನಮ್ಮ ಖ್ಯಾತ ನಟಿ ಮೇಘನಾ ರಾಜ್, ಇವರು ಸಹ ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಚಿರಪರಿಚಿತರು. ತಾವು ವೇದಿಕೆಯಲ್ಲಿ ಅಲಂಕರಿಸಬೇಕಾಗಿ ವಿನಂತಿಗಳು. ನಂತರ ಹರಿ ಸಂತೋಷ್, ನಮ್ಮ ಪ್ರಶಸ್ತಿ ವಿಜೇತ ನಿರ್ದೇಶಕರು, ತಮಗೂ ಸಹ ವೇದಿಕೆ ಮೇಲೆ ಸುಸ್ವಾಗತ. ನಂತರ ಜಾನಕಿ ನಾರಾಯಣ್ ಅವರು, ಶಿ ದ ಹೋಸ್ಟ್. ನಮ್ಮ ದುಬೈನಲ್ಲಿ ನಡೀತಿರುವಂತಹ ಕಾರ್ಯಕ್ರಮಕ್ಕೆ ಅವರು ಹೋಸ್ಟ್ ಆಗಿ ನಿಮ್ಮನ್ನೆಲ್ಲ ಮನರಂಜಿಸಲಿದ್ದಾರೆ. ಅವರಿಗೂ ಸಹ ವೇದಿಕೆ ಮೇಲೆ ಸ್ವಾಗತ. ನಂತರ ತೇಜ್ ಅವರು, ನಟ ಮತ್ತು ನಿರ್ಮಾಪಕ, ತಮಗೂ ಸಹ ವೇದಿಕೆ ಮೇಲೆ ಸ್ವಾಗತ ಸರ್, ಬನ್ನಿ. ನಾನು ಚಂದ್ರಶೇಖರ್ ಅಂತ, ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ನ ಅಧ್ಯಕ್ಷ. ನಮ್ಮ ಯೂನಿಯನ್ ಕ್ಷಮೆ ಇರಲಿ, ಮತ್ತೊಬ್ರು ಅರ್ಚನಾ ಸ್ವಾಮಿ, ನಮ್ಮ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ನ ಇಂಟರ್ನ್ಯಾಷನಲ್ ಕೋಆರ್ಡಿನೇಟರ್. ಮೇಡಮ್, ತಾವು ಸಹ ವೇದಿಕೆ ಅಲಂಕರಿಸಬೇಕಾಗಿ ವಿನಂತಿ. ಈಗ ನಮ್ಮ ಸಂಘದ ಕಿರುಪರಿಚಯ. ನಾನು ಚಂದ್ರಶೇಖರ್, ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ನ ಅಧ್ಯಕ್ಷ. ನಮ್ಮ ಯೂನಿಯನ್ ಕಳೆದ 10 ವರ್ಷಗಳಿಂದ ಪತ್ರಕರ್ತರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರ ವೆಲ್ಫೇರ್ಗೋಸ್ಕರ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಮತ್ತು ಮನರಂಜನೆಗಾಗಿ ಹಲವಾರು ಕಾರ್ಯಕ್ರಮ ಮತ್ತು ಅವರು ಮಾಡಿರುವಂತಹ ಸಾಧನೆಗಳನ್ನು ಸಹ ಗುರುತಿಸಿ ಅವರಿಗೆ ಹಲವಾರು ವೇದಿಕೆಗಳಲ್ಲಿ ನಮಗೆ ಪ್ರಶಸ್ತಿಯನ್ನ ನೀಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಇದರ ಜೊತೆಗೆ ಕಳೆದ ವರ್ಷ ಮಹಿಳಾ ಮಣಿಗಳನ್ನ, ಅಂದರೆ ಮಹಿಳಾ ಅಂತಾರಾಷ್ಟ್ರೀಯ ದಿನದಂದು ಅಪ್ರತಿಮ ಸಾಧನೆ ಮಾಡಿದಂತಹ ಮಹಿಳೆಯರನ್ನು ಸಹ ನಾವು ಗುರುತಿಸಿ ಅವರಿಗೂ ಸಹ ಪ್ರಶಸ್ತಿಯನ್ನು ನೀಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ಈಗ ದುಬೈನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯೊಂದಿಗೆ ಸುವರ್ಣ ಕರ್ನಾಟಕ ಜಾಗೃತಿ ಹಬ್ಬ ಮತ್ತು ನಮ್ಮ ರಾಯ್ ಸಿ.ಜೆ. ಅವರ ಸಹಯೋಗದೊಂದಿಗೆ ಗ್ಲೋಬಲ್ ಮೀಡಿಯಾ ಐಕಾನ್ ಎಂಬ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಏಪ್ರಿಲ್ 12ರಂದು ಫ್ಯೂಚರ್ ಮ್ಯೂಸಿಯಂ ಆಫ್ ದ ಫ್ಯೂಚರ್ ನಲ್ಲಿ ಆಯೋಜಿಸಲಾಗಿದೆ. ಈ ಕುರಿತು ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. ತಮಗೆಲ್ಲರಿಗೂ ಆದರದ ಸ್ವಾಗತ. ರಾಯ್ ಸಿ.ಜೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಹಲವಾರು ಕನ್ನಡ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರೋದ್ರಿಂದ ನಮ್ಮ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತೆ ಅಂತ ಭಾವಿಸುತ್ತಾ, ಸರ್ ತಮ್ಮ 2 ಮಾತು ಹೇಳ್ಬೇಕಂತ ನಾವು ಕೇಳ್ಕೊಳ್ತೀವಿ ಸರ್ ಕಾರ್ಯಕ್ರಮದ ಬಗ್ಗೆ.
ನಮಸ್ಕಾರ ಎಲ್ರಿಗೂ. ಇವತ್ತು ದಿವಸ ಪತ್ರಗೋಷ್ಠಿ ಮಾಡಿದ್ದೀರಾ, ಎಲ್ಲ ಪತ್ರಕರ್ತರು ಬಂದಿದ್ದೀರಾ, ಎಲ್ಲ ಮೀಡಿಯಾ, ಥ್ಯಾಂಕ್ ಯು ವೆರಿ ಮಚ್. ನಾನು ಪ್ರಿಪೇರ್ ಆಗಿಲ್ಲ ಆ್ಯಕ್ಚುಲಿ ಏನು ಹೇಳಬೇಕು ಅಂತ. ನೀವು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅವರು ಒಂದು ಹೆಮ್ಮೆಯ ಪ್ರೋಗ್ರಾಮ್ ಮಾಡ್ತಿದ್ದಾರೆ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ. ಇದರ ಟೋಟಲ್ ಪ್ರೋಗ್ರಾಮ್ ನೀವೇ ಪ್ಲ್ಯಾನ್ ಮಾಡಿರೋದು. ಅದು ಫ್ಯೂಚರ್ ಮ್ಯೂಸಿಯಂ ಆಫ್ ದ ಫ್ಯೂಚರ್ ಅನ್ನೋ ಜಾಗ, ಇಟ್ಸ್ ಎ ವೆರಿ ವೆರಿ ಹೈ ಎಂಡ್ ಪ್ಲೇಸ್. ಅಂದರೆ ದುಬೈನಲ್ಲೇ ಒಂದು ಅತ್ಯುತ್ತಮವಾದ ಜಾಗ, ಅದನ್ನು ನೀವು ಸೆಲೆಕ್ಟ್ ಮಾಡಿರೋದೇ ನನಗೆ ಒಂಥರ ಖುಷಿ ಆಯಿತು. ಐ ಡೋಂಟ್ ಥಿಂಕ್ ಎನಿ ಅದರ್ ಇಂಡಸ್ಟ್ರಿ ಎಸ್ ಕಮ್ ದೇರ್. ಅಂದರೆ ಜರ್ನಲಿಸ್ಟ್ ಇಂಡಸ್ಟ್ರಿ ನಮ್ಮ ಭಾರತದಿಂದ ಯಾರೂ ಅಲ್ಲಿ ಬಂದಂಗಿಲ್ಲ ನನಗೆ. ಅದೊಂದು ಸ್ಪೆಷಲ್ ಲೊಕೇಶನಲ್ಲೇ ಮಾಡ್ತಿದ್ದೀರಾ. ಅದನ್ನು ನೀವೆಲ್ಲ ಸೇರಿ ಬಂದಿದ್ರಿ ನನ್ನ ಮೀಟ್ ಮಾಡೋಕ್ಕೆ. ನೀವೆಲ್ಲ ಒಂದು ಈ ಯೂನಿಯನ್ ಇದೆಯಲ್ಲ, ಅದು ನೋಡಿದ್ರೆ ನಮ್ಗೊಂಥರ ಖುಷಿ ಆಗುತ್ತೆ. ಎಲ್ಲ ಪತ್ರಕರ್ತರು ಸೇರಿ ಒಂದು ಯೂನಿಯನ್ ಮಾಡ್ಕೊಂಡಿದ್ದೀರಾ. ಅದರಲ್ಲಿ ಈ ಥರ ಒಂದು ಪ್ರೋಗ್ರಾಮು, ಪ್ಲಸ್ ಇಟ್ ಇಸ್ ಇನ್ ದುಬೈ, ಅದು ಎಕ್ಸ್ಪೆನ್ಸಿವ್ ಪ್ಲೇಸ್, ಅಲ್ಲಿ ಟ್ರಾವೆಲ್ಲು ಸ್ಟೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರ್ತಿದ್ದೀರಾ. ಐ ಆಮ್ ಶ್ಯೂರ್ ದಟ್ ಇಟ್ ಈಸ್ ನಾಟ್ ಓನ್ಲಿ ಗೋಯಿಂಗ್ ಟು ಬಿ ಅನ್ ಅವಾರ್ಡ್ ಫಂಕ್ಷನ್, ಇಟ್ ಈಸ್ ಆಲ್ಸೋ ಆನ್ ಟೀಮ್ ಬಿಲ್ಡಿಂಗ್ ಮೀಟಿಂಗ್ ಆಗುತ್ತೆ ನಿಮಗೆಲ್ಲ, ನಿಮ್ಮ ಅಸೋಸಿಯೇಷನ್ ಮೆಂಬರ್ಸ್ಗೂ. ಆ್ಯಂಡ್ ದುಬೈ ಇಸ್ ದ ರೈಟ್ ಟೈಮ್ ಈಗ. ದ ವೆದರ್ ಈಸ್ ಆಲ್ಸೋ ಬ್ಯೂಟಿಫುಲ್. ಬೆಂಗಳೂರಿಗಿಂತ ಕ್ಲೈಮೇಟ್ ಕೋಲ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೊಂದು ಒಳ್ಳೆಯ ಪ್ರೋಗ್ರಾಮು. ನೀವು ವಿವಿಧ ಕ್ಷೇತ್ರದಲ್ಲಿ ಯಾರು ಅಚೀವ್ಮೆಂಟ್ ಮಾಡಿದ್ದಾರೆ ಅವರಿಗೆ ನೀವು ಅವಾರ್ಡ್ಸ್ ಕೊಡ್ತಿದ್ದೀರಾ. ಜರ್ನಲಿಸ್ಟ್ ಮಾಡಿದಾಗ ನಿಮಗದು ಡೀಟೇಲಾಗಿ ಗೊತ್ತಿರುತ್ತೆ, ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅಂತ. ಬೇರೆ ಬೇರೆ ಅವರು ಅವಾರ್ಡ್ ಸೆರೆಮನೀಸ್ ಮಾಡ್ತಾರೆ, ಬಟ್ ಅವ್ರಿಗಿಷ್ಟು ಡೀಟೇಲ್ ಇರಲ್ಲ. ನಿಮ್ದು ಅಸೋಸಿಯೇಷನ್ ಅಂದಾಗ ನೀವು ಕುಲಂಕುಷವಾಗಿ ನೀವು ನೋಡಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ ಯಾರು ಅವಾರ್ಡ್ಗೆ ಅರ್ಹತೆ ಇರುತ್ತೆ ಅವ್ರಿಗೆ ನೀವು ಕೊಡ್ತೀರಾ. ಸೊ ಇದೆಲ್ಲ ನೋಡಿ ನನಗೂ ಖುಷಿ ಆಗುತ್ತೆ. ನಾನು ನಿಮ್ಮ ಜೊತೆಗೆ ಇರ್ತೀನಿ, ನಾನು ಬರ್ತೀನಿ. ಸೊ ನಾನು ನಿಮ್ಮ ಹಿಂದೆ ಇರ್ತೀನಿ. ಸೊ ನೀವೆಲ್ಲ ಮುಂದೆ ಇದು ಮಾಡಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ, ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ allow to be part of this event and part of this entire program. And I wish Karnataka Journalists Union, the members, the president, chairman, secretary, everybody, all the best, and let this continue many more years to come. Thank you, sir. We are really honored to have you with us as our backbone, back support in all the ways, sir. And we look forward for your support even in our future activities, sir. So ರಾಯ್ ಸಿಜೆ ಅವ್ರು ಹೇಳ್ದಂಗೆ ಅವರು ಏನಂತಂದ್ರೆ ತುಂಬಾ ಬಿಸಿ, ಎಷ್ಟು ಬಿಸಿ ಅಂತ ವರ್ಣಿಸಕ್ಕೆ ಅಥವಾ ಹೇಳಕ್ಕೂ ಆಗಲ್ಲ. ಅವ್ರು ಇವತ್ತು ಒಂದು ಕಂಟ್ರಿಲಿ ಇದ್ರೆ ಇನ್ನೊಂದು ದಿನ ಇನ್ನೊಂದು ಕಂಟ್ರಿ ಇರ್ತಾರೆ. ಸೊ ಆ ತರ ತಮ್ಮನ್ನ ಅವರ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಇಷ್ಟೆಲ್ಲಾದರೂ ಬಿಸಿ ಶೆಡ್ಯೂಲ್ ನಲ್ಲೂ ನಮ್ಮ ವೇದಿಕೆ ಏನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅದನ್ನ ನಮಗಿಂತ ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡೋ ರೀತಿಯಲ್ಲಿ ಅವರು ತಿಳ್ಕೊಂಡಿದ್ದಾರೆ. ಸರ್ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಂತರ ನಮ್ಮ ದುಬೈನಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಹಲವಾರು ರೂಪುರೇಷೆಗಳನ್ನ ಹಮ್ಮಿಕೊಂಡಿದ್ವಿ. ಅದ್ರಲ್ಲಿ ಕೆಲವು ರೂಪುರೇಷೆಗಳನ್ನ ನಾವಿಲ್ಲಿ ಈ ವೇದಿಕೆಯಲ್ಲಿ ಹಂಚಿಕೊಳ್ಬೇಕು ಅಂತ ನಾವು ಇಷ್ಟಪಡ್ತಾ ಇದ್ವಿ. ಅದನ್ನ ನಮ್ಮ ಖ್ಯಾತ ನಿರ್ದೇಶಕರಾದ ಹರಿ ಸಂತೋಷ್ ಅವರು ಹಂಚಿಕೊಳ್ಳಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಮೀಡಿಯಾ ಜರ್ನಲಿಸಮ್ ಅಸೋಸಿಯೇಷನ್ ಜೊತೆ ನನ್ನ ಒಂದು ಅಸೋಸಿಯೇಷನ್ ನಾನಾಗಿದ್ದು ಹೋದ ವರ್ಷ ವುಮೆನ್ಸ್ ಡೇ ಮಾಡಬೇಕಾದ್ರೆ ನನಗೆ ಸ್ವಾಮಿಯವರ ಪರಿಚಯ ಆಗುತ್ತೆ. ಸಿನಿಮಾ ಇಂಡಸ್ಟ್ರಿಲಿ ಯಾರು ಹೆಣ್ಮಕ್ಳು ಸಾಧನೆ ಮಾಡಿದ್ದಾರೆ ನೀವು ಹೇಳಿ ಸರ್ ನನಗೆ, ಅಂದರೆ ನೀವು ಅದನ್ನು ಜಡ್ಜ್ ಮಾಡಿ ನನಗೆ ಹೇಳಿ ನಾನು ಅವ್ರಿಗೆ ಅವಾರ್ಡು ಹೇಳಬೇಕು. ಬಿಕಾಸ್ ಸಿನಿಮಾ ಇಂಡಸ್ಟ್ರಿ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ನೀವು ಡಿಸೈಡ್ ಮಾಡಿ ಅಂದರು. ಸೊ ಆ ಟೈಮಲ್ಲಿ ನನಗೆ ತುಂಬ ಖುಷಿ ಆಯಿತು. ಅಂದರೆ ಯಾವುದೇ ಒಂದು ಬೇರೆ ಯಾವ ಕಮರ್ಷಿಯಲ್ ಆ್ಯಂಗಲ್ ಇಲ್ಲದೆ ತುಂಬ ಹಾನೆಸ್ಟಾಗಿ ಬಂದಂಥ ಫೋನ್ ಕಾಲ್ ಅದು. ಸೊ ಅದಕ್ಕೆ ನಾನು ಆವಾಗ ಯಾರ್ಯಾರು ಸೀರಿಯಸ್ ಆಗಿ ಇಲ್ಲಿ ಸಾಧನೆ ಮಾಡಿದ್ದಾರೆ, ಮತ್ತು ತುಂಬ ಒಂದಷ್ಟು ಜನ ನಮ್ಮಲ್ಲಿ ಲೇಡಿ DOPs ಇರಲಿಲ್ಲ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ, ಬಟ್ ಇದ್ದಾರೆ. ಒಬ್ಬರು ಒಂದು ಹೆಣ್ಣು ಹುಡುಗಿ ಕ್ಯಾಮ್ರಾ ಆಪ್ರೇಟ್ ಮಾಡ್ಬೋದು ಅಂತನೂ ಕೂಡ ಪ್ರೂವ್ ಮಾಡಿದವ್ರು ಕನ್ನಡದಲ್ಲಿದ್ದಾರೆ. ಅಂಥವ್ರನ್ನ ನಾನು ಅವರು ರೆಫರ್ ಮಾಡಿದ್ದೆ, ಅವ್ರು ಅವಾರ್ಡ್ ಕೂಡ ಕೊಟ್ಟರು. ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು. ಸೊ ಈ ಈವೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಆವಾಗಲೇ ಹೇಳಿದರು ದುಬೈಲಿ ಒಂದು ಈವೆಂಟ್ ಮಾಡ್ತಾ ಇದ್ದೀವಿ, ನೀವು ಜೊತೆಗಿರಿ ಅಂತ.
CJ ರೈಸ್ ಅವ್ರನ್ನೇ ನನಗೊಂದ್ಸರಿ ಕೇಳಿದ್ರು, ನೀವು ಫಿಲ್ಮ್ ಡೈರೆಕ್ಟರ್ ಜೊತೆಗೆ ಇಟ್ಕೊಂಡು ಮಾಡ್ತಾ ಇದ್ದೀರ ಒಂಥರ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ. ಆ್ಯಕ್ಚುಲಿ ನಾನು ಇವ್ರಗಳ ಜೊತೆ ಜರ್ನಿ ಮಾಡ್ತಾ ತುಂಬ ಕಲಿತಾ ಇದ್ದೀನಿ. ಬಿಕಾಸ್ ಈವೆಂಟ್ಸ್ ಅಗೇನ್ ಅದು ಒಂದು ಪಾರ್ಟ್ ಆಫ್ ಮೂವಿನೇ. ನಾವು ಮೂವಿ ಮಾಡ್ಬೇಕಾದ್ರೆ ಈವೆಂಟ್ಸ್ ಬೇಕಾಗುತ್ತೆ. ಬಟ್ ನನಗೆ ಇಲ್ಲಿ ಒಂದು ಕ್ರಿಯೇಟಿವ್ ಹೆಡ್ ಅಂತ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಸೊ ಈ ಪೋಸ್ಟ್ಗೆ ನಾನು ನನ್ನ ಕಡೆಯಿಂದ ಇಷ್ಟ ಆಗುತ್ತೋ ನಾನು ನ್ಯಾಯ ಒದಗಿಸ್ತಾ ಇದ್ದೀನಿ. ಸ್ವಾಮಿ ಸರ್, ಆಮೇಲೆ ಚಂದ್ರು ಸರ್, ಇಡೀ ಟೀಮು ತುಂಬ ಹಾನೆಸ್ಟಾಗಿ ಎಫರ್ಟ್ ಆಗ್ತಾ ಇದ್ದಾರೆ. ಆಮೇಲೆ ಇವರ ಇಂಟೆನ್ಷನ್ ತುಂಬ ಚೆನ್ನಾಗಿದೆ. ಹಾಗಾಗಿ ಎಲ್ಲೇ ಹೋದರೂ ಇದ್ರ ಬಗ್ಗೆ ಹೇಳಿದ್ರು ತುಂಬ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಆಮೇಲೆ ಸಾರ್ ಹೇಳಿದಾಗೆ ಈ ಜಾಗ ಇದೆಯಲ್ಲ, ಮ್ಯೂಸಿಯಂ ಆಫ್ ಫ್ಯೂಚರ್ ಏನಿದೆ, ಇದರಲ್ಲಿ ಕೂಡ ಒಂದು ಆಡಿಟೋರಿಯಂ ಇದೆಯಾ, ಇದರಲ್ಲಿ ಇವೆಂಟ್ಸ್ ಮಾಡ್ಬೋದಾ ಅಂತಲೂ ನಾವು ದುಬೈಗೆ ಹೋದಾಗ ಎಷ್ಟೋ ಜನ ನಮ್ಗೆ ಕೇಳಿದ್ದಾರೆ. ಅಂದರೆ ದುಬೈ ಅಂದ ತಕ್ಷಣ ನೆನಪಾಗೋ ಒಂದು ತುಂಬ ಕಮ್ಮಿ ವಿಷಯಗಳಲ್ಲಿ ಇದು ಒಂದು. ಸೊ ಅಲ್ಲಿ ನಾವು ಇವೆಂಟ್ ಮಾಡ್ತಿರೋ ತುಂಬ ಹೆಮ್ಮೆಯ ವಿಚಾರ. ಆಮೇಲೆ ನಾನು ಇದು ಒಂದು ರೆಗ್ಯುಲರ್ ಪ್ರೋಗ್ರಾಮ್ ಆಗಬಾರ್ದು, ಇದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ನಾವು ಇದರಲ್ಲಿ ಫಿಲ್ಮ್ ಮಾಡಬೇಕು ಅಂತ ಹೊರಟಾಗ ನಮ್ಮ ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರಿಗೆ ನಾವು ಇದನ್ನು ಅಪ್ರೋಚ್ ಮಾಡಿದಾಗೆಲ್ಲ ಪ್ರೀತಿಯಿಂದ ಬರ್ತಾ ಇದ್ದಾರೆ. ಮೇಘನಾ ಮೇಡಮು, ಅನುಷ್ ಅವರು, ತೇಜು, ಹೀಗೆ ಸುಮಾರಷ್ಟು ಜನ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಒಂದು ಕಡೆ ಭಯ ಇದೆ, ಮೊದಲನೇ ಸರಿ ಈ ಥರದ್ದು ಒಂದೇನೋ ಜವಾಬ್ದಾರಿ ತೊಗೊಂಡಿದ್ದೀನಿ ಅಂತ. ಹಾಗೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡಿದ್ದೀನಿ ಅನ್ನೋದೊಂದು ಖುಷಿ ಇದೆ. ಸಾರ್ ಬಗ್ಗೆ ಹೇಳಲೇಬೇಕು. ಬಿಕಾಸ್ ನನಗೂ ತುಂಬ ಜನ ಮಲಯಾಳಿ ಫ್ರೆಂಡ್ಸ್ ಇದ್ದಾರೆ. ಬಟ್ ನಾನು ನೋಡಿದ ಅತ್ಯಂತ ಅದ್ಭುತವಾಗಿ ಕನ್ನಡ ಮಾತಾಡುವಂಥ ಏಕೈಕ ಮಲಯಾಳಿ ಅಂದರೆ ಸಾರೇ ಇರ್ಬೋದು. ಸೊ ಅದ್ರ ಬಗ್ಗೆ ಭಾರಿ ಹೆಮ್ಮೆ ಇದೆ. ನಾನು ತುಂಬ ಕಡೆ ಹೇಳಿದ್ದೀನಿ. ಆಮೇಲೆ ಅವರ ಒಂದು ಟೇಸ್ಟು ಮತ್ತು ಅವರು ಜೀವನ ಹೇಗೆ ಪ್ರೀತಿಸ್ತಾರೆ ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ನಾನು ಡೈಲಿ ನೋಡ್ತಾನೆ ಇರ್ತೀನಿ. ಸೊ ಖುಷಿಯಾಗುತ್ತೆ ಇವ್ರ ಜೊತೆ ಎಲ್ಲ ನಾನು ಇದ್ದು ಕೆಲಸ ಮಾಡ್ತಿರೋದು. ಆಮೇಲೆ ಎಂಟರ್ಟೈನ್ಮೆಂಟ್ ಅಂದರೆ ಒಂದಷ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸು, ಹಾಡಿಸ್ತಾ ಇದ್ದೀವಿ, ಸಿಂಗಿಂಗ್ ಇರುತ್ತೆ, ಮತ್ತು ಒಂದಷ್ಟು ಕಾಮಿಡಿ ಸ್ಕಿಟ್ಗಳು ನಡೀತಾ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾವು ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೀವಿ. ಸೊ ಫೈನಲಿ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿರುವಂಥ ಮೀಡಿಯಾ ಜರ್ನಲಿಸಮ್ ಅಸೋಸಿಯೇಷನ್ಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗಷ್ಟೇ ವೇದಿಕೆಯನ್ನು ಅಲಂಕರಿಸಿರುವ ಮಜಾ ಭಾರತ ಖ್ಯಾತಿಯ ಸೀತಾರಾಮ್ ಅವರಿಗೆ ಸ್ವಾಗತ ಸರ್. ಮತ್ತೊಬ್ಬ ಗಾಯಕರು ಬಂದಿದ್ದಾರೆ, ನಮ್ಮ ಸಿಂಗರ್ ವೇದಿಕೆ ಮೇಲೆ ಮಾನಸ ಅವರು ವೇದಿಕೆ ಮೇಲೆ ದಯವಿಟ್ಟು ಆಗಮಿಸಬೇಕು. ಆಮೇಲೆ ಮತ್ತೊಬ್ಬ ಕಲಾವಿದರು ಸರಿಗಮಪ ಸಂಗೀತ ಕಾರ್ಯಕ್ರಮದ ಚಿನ್ಮಯ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಚಿನ್ಮಯ್, ಹಾಗೇನೆ ಹರಿಸಂತೋಷ್ ಸರ್, ತುಂಬಾ ಧನ್ಯವಾದಗಳು. ಕೊನೆ ಪಾಯಿಂಟ್ ಮರ್ತೋಗಿದ್ದೀನಿ ಅಂದರೆ, ಕ್ರಿಯೇಟಿವ್ಲಿ ನಾವು ಏನೇ ಇಲ್ಲಿ ಅಚೀವ್ ಮಾಡಿದ್ರು ಕೂಡ ಟೆಕ್ನಿಕಲಿ ಮತ್ತು ಪ್ಲಾನ್ ಎಲ್ಲ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಶ್ರೇಯಸ್ ಮೀಡಿಯಾ ಶ್ರೀನಿವಾಸ್ ಅವರು ನಮ್ಮ ಜೊತೆ ಡೇ ಒಂದಿಂದ ಇದ್ದಾರೆ. ಅವ್ರು ಬಂದ ಮೇಲೆ ನನಗೆ ಇದ್ರದ್ದೊಂದು ಕ್ವಾಲಿಟಿ ಬಗ್ಗೆ ಒಂದು ಐಡಿಯಾ ಬಂತು. ಓಕೆ, ನಮ್ಮ ಈವೆಂಟು ಕೂಡ ಒಂದು ನ್ಯಾಷನಲ್ ಲೆವೆಲ್ಗೆ ತುಂಬ ಆರ್ಗನೈಸ್ಡ್ ಆಗಿರುತ್ತೆ ಅಂತ. ಸೊ ಅವರು ತುಂಬಾ ಶ್ರಮ ಆಗ್ತಾ ಇದ್ದಾರೆ. ಸೊ ಅವ್ರಿಗೂ ಈ ಮೂಲಕ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹರಿಸಂತೋಷ್ ಸರ್, ಇವಾಗ ನಮ್ಮ ದುಬೈ ಕಾರ್ಯಕ್ರಮವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸೊ ಅಷ್ಟೇ ಯಶಸ್ವಿಯಾಗಿ ಮೂಡ್ ಬರಲಿ ಅಂತ ನಾವು ನಂಬಿದೀವಿ, ಮೂಡ್ ಬರುತ್ತೆ ಅಂತ. ಸೊ ಒಂದು ಸಿನಿಮಾನ ಹೇಗೆ ಅವರು ವಿಜುವಲೈಸ್ ಮಾಡಿ ಮಾಡ್ತಾರೆ ಅಂತ, ಅದೇ ನಮ್ಮ ಕಾರ್ಯಕ್ರಮನೂ ಸಹ ಹಿಂದಿಗೆ 12ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮನ ಒಂದು ರೀತಿಯಲ್ಲಿ ವಿಜುವಲೈಸ್ ಮಾಡಿ ಈ ತರ ನಡೆಯುತ್ತೆ, ಈ ತರ ಆಗುತ್ತೆ, ಸೊ ಏನೇನಿರುತ್ತೆ, ಸೊ ಯಾವ ತರ ನಮ್ಮ ಯಾರು ನಮ್ಮ ಬರ್ತಾರೆ ಆಗಮಿಸ್ತಾರೆ ಪ್ರಶಸ್ತಿ ವಿಜೇತರು ಮತ್ತೆ ಅವರ ಜೊತೆಯಲ್ಲಿ ಬರ್ತಾರೆ ಅವ್ರನ್ನೆಲ್ಲ ಯಾವ ರೀತಿ ಮನರಂಜಿಸಬಹುದು. ಸೊ ಅಲ್ಲಿ ಬಂದ ಮೇಲೆ ಒಂದು ಬೇರೆ ದೇಶಕ್ಕೆ ಹೋದಾಗ ಅವರು ವಾಪಸ್ ಬರ್ಬೇಕಾದ್ರೆ ಅವ್ರನ್ನ ಮೆಮೊರೀಸ್ನ ಇಟ್ಕೊಂಡ್ ಬರ್ಬೇಕು. ಸೊ ಆ ರೀತಿ ಮಾಡುವಂತ ಕಾರ್ಯಕ್ರಮನ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ನಾನು ಭರವಸೆ ಕೊಡ್ತೀನಿ.
ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಏನು ಅಂತಂದ್ರೆ, ಸೊ ಇಲ್ಲಿ ನಾವು ಪ್ರಶಸ್ತಿ ನೀಡ್ತಾ ಇರೋದ್ರಿಂದ ಪ್ರಶಸ್ತಿ ಹೇಗಿರುತ್ತೆ ಅನ್ನೋ ಕುತೂಹಲ ನಮಗಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಮ್ಮ ಎಲ್ಲಾ ಗಣ್ಯರು ಸೇರಿ ಆ ಪ್ರಶಸ್ತಿಯನ್ನ ಅನಾವರಣಗೊಳಿಸಬೇಕಾಗಿ ಕೇಳ್ಕೊಳ್ತೀನಿ. ಸೊ ಇದು ನಮ್ಮ ಅವಾರ್ಡ್, ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್ಸ್. ಸೊ ಇದನ್ನ ನಮ್ಮ ಆಗ್ಲೇ ಹೇಳ್ದಂಗೆ ನಮ್ಮ ಹೆಮ್ಮೆಯ ಕನ್ನಡಿಗ ರಾಯ್ CJ ಅವರು ಮತ್ತೆ ನಮ್ಮ ಸ್ಟಾರ್ಸ್ ಆನ್ ದ ಡಯಸ್ ಇದ್ದಾರೆ. ಸೊ ಅವರೆಲ್ಲ ಸೇರಿ ಅದನ್ನ ಅನಾವರಣಗೊಳಿಸಬೇಕಾಗಿ ಕೇಳ್ಕೊಳ್ತೀನಿ. ಇಟ್ಸ್ ರಿಯಲಿ ಅ ಸ್ಟಾರ್ ಸ್ಟಡೆಡ್ ಡಯಾಸ್ ಆಗಿದೆ ಈಗ. ಇದೀಗ ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್ ಅನಾವರಣಗೊಳ್ತಾ ಇದೆ. ಅನ್ವೀಲಿಂಗ್ ಆಫ್ ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್. So hope the award is attractive. So ಈ ಸ್ಟಾರ್ ಸ್ಟಡೆಡ್ ಈವ್ನಿಂಗ್ ಮತ್ತೆ ಸ್ಟಾರ್ ಸ್ಟಡೆಡ್ ಡಯಾಸ್ ಮೇಲೆ ಅಂತ ಒಬ್ಬೊಬ್ಬರೇ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕಂತ ಈ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮೊದಲನೇದಾಗಿ ನಮ್ಮ ಮೇಘನಾ ರಾಜ್ ಅವರು ತಮ್ಮ ಅನಿಸಿಕೆಯನ್ನು ಹಂಚ್ಕೋಬೇಕಾಗಿ ಕೋರ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಗ್ಲೋಬಲ್ ಮೀಡಿಯಾ ಐಕಾನ್ ಅವಾರ್ಡ್ಸ್ ಅನ್ನೋ ಒಂದು ವೇದಿಕೆನ ಮೊದಲನೇದಾಗಿ ನೀವು ಸೃಷ್ಟಿ ಮಾಡಿರೋದಕ್ಕೆ ನಿಮ್ಗೆ ಎಲ್ರಿಗೂ ಅಭಿನಂದನೆಗಳು. ಅಂದರೆ ನಾನು ಒಂದು ನಟಿ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಸಿನಿಮಾ ಮಾಡಿದಾಗ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಒಂದು ವ್ಯಾಲಿಡೇಷನ್ ಹುಡುಕ್ತಿರ್ತೀವಿ. ಸೊ ಅದಕ್ಕೆ ಅಂತ ಅವಾರ್ಡ್ ಸೆಕ್ಟರ್ಸ್ ಇದೆ, ಅದಕ್ಕೆ ಎಷ್ಟೋ ಜನ ಅವಾರ್ಡ್ಸ್ ಕೂಡ ಬಂದಿದೆ. ಬಟ್ ಕೆಲವು ಸತಿ ಅರ್ಹರಿರೋರ್ಗು ಅವಾರ್ಡ್ ಸಿಕ್ಕಿರಲ್ಲ. ಸೊ ಅದಕ್ಕೆ ನಮಗೆ ಹಲವಾರು ಪ್ಲ್ಯಾಟ್ಫಾರ್ಮ್ಸ್ ಬೇಕಾಗತ್ತೆ. ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿ ಅವರಿಗೆ ಒಂದು ಅವಾರ್ಡ್ ಕೊಟ್ಟು ಅವ್ರಿಗೆ ಒಂದು ರೀತಿ ಒಂದು ಬೆನ್ ತಟ್ಟಿ ನೀವು ಚೆನ್ನಾಗಿ ಮಾಡ್ತಿದ್ಯಾ ಕೆಲಸ, ಇನ್ನೂ ಚೆನ್ನಾಗಿ ಮಾಡಬಲ್ಲೆ ಅಂತ ಒಂದು ಏನಂತಾರೆ ಒಂದು ಎನ್ಕರೇಜ್ಮೆಂಟ್ ಕೊಡೋದಕ್ಕೆ. ಸೊ ಆ ರೀತಿ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಇವತ್ತು ನೀವು ಗ್ಲೋಬಲ್ ಮೀಡಿಯಾ ಐಕಾನ್ ಅವಾರ್ಡ್ಸ್ ಅಂತ ಏನೋ ಒಂದು ವೇದಿಕೆನ ಸೃಷ್ಟಿ ಮಾಡಿ ಎಲ್ಲ ಒಂದು ಕ್ಷೇತ್ರಗಳಿಂದ ಅಚೀವರ್ಸ್ನ ಆಯ್ಕೆ ಮಾಡಿ ಬಹಳ ಜವಾಬ್ದಾರಿಯಿಂದ ಆಯ್ಕೆ ಮಾಡಿರ್ತೀರ ಅನ್ನೋ ಒಂದು ನಂಬಿಕೆ ನನಗೇನಕ್ಕಿದೆ ಅಂದರೆ, ಬಿಕಾಸ್ ದಿಸ್ ಬಿಲಾಂಗ್ಸ್ ಟು ಎನ್ ಎಂಟೈರ್ ಟೀಮ್ ಆಫ್ ಜರ್ನಲಿಸ್ಟ್. ಯಾಕಂದರೆ ಜರ್ನಲಿಸಮ್ ಅನ್ನೋದು ಒಂದು ಬಹಳ ಜವಾಬ್ದಾರಿಯಿಂದ ಮಾಡುವಂಥ ಕೆಲಸ. ಸೊ ನಿಮ್ಮ ಈ ಒಂದು ಅಸೋಸಿಯೇಷನ್ ಬಹಳ ಜವಾಬ್ದಾರಿಯಿಂದ ವಿನ್ನರ್ಸ್ನ ಆಯ್ಕೆ ಮಾಡಿ ಈ ಕಾರ್ಯಕ್ರಮನ ನೀವು ಯಶಸ್ವಿಯಾಗಿ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನನಗೆ ಡೆಫಿನೆಟ್ಲಿ ಇದೆ. ಇನ್ನೊಂದು ಏನಂದರೆ, ಈ ಕಾರ್ಯಕ್ರಮಕ್ಕೆ ನೀವು ಇವೆಂಟ್ ಅಂತ ನೀವು ಏನು ಕರೆದು ಅದಕ್ಕೆ ಸಂತು ಅವ್ರನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಅವರು 110% ತುಂಬ ಚೆನ್ನಾಗಿ ಇವೆಂಟ್ನ ಮಾಡಿಕೊಡ್ತಾರೆ. ಬಿಕಾಸ್ ಹಿ ಹಿಮ್ಸೆಲ್ಫ್ ಇಸ್ ಅ ಸ್ಟೇಟ್ ಅವಾರ್ಡ್ ವಿನ್ನರ್. ಸೊ ಅವಾರ್ಡ್ ವಿನ್ನರ್ ಕೈಗೆ ನೀವು ಈ ಒಂದು ಕಾರ್ಯಕ್ರಮನ ಕೊಟ್ಟಿದ್ದೀರಾ. ಆ್ಯಂಡ್ ಅವರು ಭಾಳ ಒಳ್ಳೆ ನಿರ್ದೇಶಕರು ಆ್ಯಂಡ್ ಅಫ್ಕೋರ್ಸ್ ಆಲ್ರೆಡಿ ಅನ್ ಅವಾರ್ಡ್ ವಿನ್ನರ್. ಸೊ ಭಾಳ ಚೆನ್ನಾಗಿ ಈ ಕಾರ್ಯಕ್ರಮನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಇವತ್ತು ನನಗೆ ಭಾಳ ಖುಷಿಯಾದಂಥ ಒಂದು ಸರ್ಪ್ರೈಸ್ ಏನಂದರೆ, ಇವತ್ತು ರಾಯ್ ಸರ್ನ ಮೀಟ್ ಮಾಡೋದಕ್ಕಿಂತ ಮುಂಚೆ ರಾಯ್ ಸರ್ ಬರ್ತಾ ಇದ್ದಾರೆ ಗೆಸ್ಟ್ ಆಗಿ ಅಂತ ನನಗೆ ಸಂತೋರ್ ಹೇಳಿದರು. ಅವರ ಇಂಟ್ರೊಡಕ್ಷನ್ ನನಗೆ ಹೇಗೆ ಕೊಟ್ಟರು ಅಂದರೆ, ಎಸ್ ಅಫ್ಕೋರ್ಸ್ ಹಿ ಈಸ್ ದ ಹೆಡ್ ಆಫ್ ಕಾನ್ಫಿಡೆಂಟ್ ಗ್ರೂಪ್, ಅದು ನಮ್ಗೆ ಎಲ್ರಿಗೂ ಗೊತ್ತಿರೋದು. ಬಟ್ ಇನ್ನೊಂದು ವಿಷಯ ಹೇಳಿದ್ರು, ನನಗೆ ತುಂಬಾ ಸಂತೋಷ ಆಯಿತು. ಅದನ್ನ ಕೇಳಿದಾಗ ಓ ಹೌದಾ ಅಂತ ಒಂದು ರೀತಿ ಆಶ್ಚರ್ಯ ಆಯಿತು. ಬಟ್ ಇವತ್ತು ನಾನು ಇಲ್ಲಿ ಕೂತು ಅವ್ರು ಮಾತಾಡೋದನ್ನ ಕೇಳಿದ್ನಲ್ಲ, ಅವ್ರಂದ್ರು ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅವ್ರು ಆ್ಯಕ್ಚುಲಿ ಮಲಯಾಳಿ, ಅವರ ಮದರ್ ಟಂಗ್ ಮಲಯಾಳಂ, ಬಟ್ ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ನಿಮ್ಗೊಂದು ರೀತಿ ಸರ್ಪ್ರೈಸ್ ಆಗತ್ತೆ ಅಂತಾನೆ ಹೇಳಿದ್ರು. ನೀವು ಹೇಳಿದಕ್ಕಿಂತ 10ರಷ್ಟು ಸರ್ಪ್ರೈಸ್ ಆಯಿತು ನನಗಿಲ್ಲಿ. ಆ್ಯಕ್ಚುಲಿ ರಾಯ್ ಸರ್ ಮಾತಾಡಿದ ಮೇಲೆ ನನಗೊಂದು ಸ್ವಲ್ಪ ಓಕೆ, ನಾನು ಇದೇ ರೀತಿ ಮಾತಾಡ್ಬೇಕಾ, ನಾನು ಇದೇ ಥರ ಪದಗಳು ಯೂಸ್ ಮಾಡ್ಬೇಕಂತ ನನಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಸೊ ಕಾನ್ಫಿಡೆಂಟ್ ಗ್ರೂಪ್ ಹೆಡ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಸಪೋರ್ಟ್ ಇರುವಂಥದ್ದು ಒಂದು ಭಾಳ ಹೆಮ್ಮೆ ಆದಂಥ ಒಂದು ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್. ಆ್ಯಂಡ್ ವಿ ಹ್ಯಾವ್ ಅಮೇಝಿಂಗ್ ಆಕ್ಟ್ರೆಸಸ್ ಆ್ಯಂಡ್ ಒಳ್ಳೆ ಕಾಮಿಡಿಯನ್, ಸಪೋರ್ಟಿಂಗ್ ಆ್ಯಕ್ಟರ್ಸ್, ಸಿಂಗರ್ಸ್, ಇನ್ನೂ ಭಾಳಷ್ಟು ಜನ ಇವತ್ತು ಬರಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಬಟ್ ಎಲ್ಲರೂ ದುಬೈಯಲ್ಲಿ ಸಿಗ್ತಾರೆ ಅಂತ ಒಂದು ಖುಷಿ ಇದೆ. ಸೊ ಇದೊಂದು ಒಳ್ಳೆ ಕಾರ್ಯಕ್ರಮ ಆಗಲಿ. ಈ ಕಾರ್ಯಕ್ರಮಕ್ಕೆ ಸ್ವಾಮಿ ಸರ್ ನನಗೆ ಬಂದು ಇನ್ವೈಟ್ ಮಾಡಿದಾಗ ಶ್ರೀಧರ್ ಸರ್ ಜೊತೆಗೆ ಆ್ಯಂಡ್ ಸಂತು ಅವರು ಬಂದಿದ್ರು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಕೇಳ್ಕೊಂಡಾಗ ಲೈಕ್ ಅಫ್ಕೋರ್ಸ್, ಯಾಕಂದರೆ
ಒಂದು ಜರ್ನಲಿಸ್ಟ್ ಅಸೋಸಿಯೇಷನ್ ಅಂದಾಗ ಪ್ರತಿ ಸತಿ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಇಟ್ ಇಸ್ ನೆವರ್ ಬಿನ್ ಫ್ರಮ್ ನಿಮ್ಮ ಅಸೋಸಿಯೇಷನ್ ಇಂದ ನಾನು ಯಾವುದೇ ಕಾರ್ಯಕ್ರಮಕ್ಕೂ ಹೋಗಿರ್ಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ಸ್ಟೇಟ್ ಇಂದ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ ಅಂದಾಗ ಡೆಫಿನೆಟ್ಲಿ ಐ ವಿಲ್ ಬಿ ಅ ಪಾರ್ಟ್ ಆಫ್ ಇಟ್ ಅಂತ ನಾನು ಅವ್ರಿಗೊಂದು ಪ್ರಾಮಿಸ್ ಕೊಟ್ಟೆ. ಸೊ ಒಳ್ಳೇದಾಗ್ಲಿ, ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಾಗ್ಲಿ, ಇನ್ನೂ ಪ್ರತಿ ವರ್ಷ ಇದರ ಇನ್ಸ್ಟಾಲ್ಮೆಂಟ್ಸ್ ಬೆಳೀತಾ ಹೋಗ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ತುಂಬ ಧನ್ಯವಾದಗಳು. ಸೊ ನೀವು ಕರೆಕ್ಟಾಗಿ ಹೇಳಿದ್ವಿ, ರಾಯ್ ಸಿ ಜೆ ಅವ್ರನ್ನ ಅದಕ್ಕೋಸ್ಕರ ನಾವು ಹೆಮ್ಮೆಯ ಕನ್ನಡಿಗ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದೀನಿ ನಾನು ಸಹ. ಈಗ ಅನುಷಾ ರೈ ಅವರು ತಮ್ಮ ಅನಿಸಿಕೆಯನ್ನ. ಅದಕ್ಕಿಂತ ಮುಂಚೆ ನಿಮ್ಗೆಲ್ಲ ಗೊತ್ತಿದೆಯವರು, ನಮ್ಮ ಮೇಘ್ನಾ ಅವರು ತುಂಬಾ ಮಲಯಾಳಂ ಫಿಲಿಮ್ಸ್ ಮಾಡಿದ್ದಾರೆ. ಅವರು ಮಲಯಾಳಂ ತುಂಬಾ ಚೆನ್ನಾಗಿ ಮಾತಾಡ್ತಾರಂತೆ. ನಿಮ್ಮ ಫಿಲಿಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆದರೆ ನಾನು ನಿಮ್ಮೆಲ್ಲ ಫಿಲಿಮ್ಸ್ ನೋಡಿದ್ದೀನಿ, ಮಲಯಾಳಂನಲ್ಲೂ ನೋಡಿದ್ದೀನಿ, ಕನ್ನಡದಲ್ಲೂ ನೋಡಿದ್ದೀನಿ. ನೀವು ಯು ಆರ್ ಎನ್ ವರ್ಸಟೈಲ್ ಸೌತ್ ಇಂಡಿಯನ್ ಆಕ್ಟ್ರೆಸ್. ಸೊ ದಟ್ ನೀಡ್ಸ್ ಅ ರೌಂಡ್ ಆಫ್ ಅಪ್ಲಾಸ್. ಆಮೇಲೆ ನನಗೆ ಇಲ್ಲಿ ಇದನ್ನು ಕರೆದ ನಮ್ಮ ಪ್ರೆಸಿಡೆಂಟ್ ಅವರು ಚಂದ್ರಶೇಖರ್ ಅವ್ರಿಗೂ, ಮತ್ತೆ ಸ್ವಾಮಿ ಅವ್ರಿಗೂ, ಮತ್ತೆ ಪ್ರೆಸ್ ಕ್ಲಬ್ ಸೆಕ್ರೆಟರಿ ಶಿವಕುಮಾರ್ ಬೆಳ್ಳಿತಟ್ಟೆ ಅವ್ರಿಗೂ. ನೀವು ಬೆಳ್ಳಿತಟ್ಟೆ ಅಂದಾಗ ನಿಜವಾಗ್ಲೂ ಬೆಳ್ಳಿತಟ್ಟೆ ಅಂತಾರ ನಿಮ್ಮ ಫ್ಯಾಮಿಲಿ ಹೆಸರು? ನೀವೊಂಥರ ಬೆಳ್ಳಿತಟ್ಟೆ ಇದ್ದಂಗಿದ್ದೀರಾ. ಚಿನ್ನದ ತಟ್ಟೆ, ಡೈಮಂಡ್ ತಟ್ಟೆ ಮಾಡಕ್ ಆಗಲ್ವಲ್ಲ. ಥ್ಯಾಂಕ್ ಯು. ಇಲ್ಲಿ ಬಂದಿರುವಂತ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ, ಹಾಗೆ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೂ, ಡಾಕ್ಟರ್ ಸಿ.ಜೆ. ರಾಯ್ ಸರ್, ಮೇಘ್ನಾ ಮ್ಯಾಮ್, ಹರಿ ಸಂತೋಷ್ ಸರ್, ಮನ್ಸ ಅವರು ತುಂಬಾ ಚೆನ್ನಾಗಿದ್ದೀರಾ. ಇಲ್ಲಿ ತುಂಬಾ ಎಲ್ಲ ಗಣ್ಯರಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಸತತ 10 ವರ್ಷಗಳಿಂದ ಪತ್ರಿಕರ ಏಳಿಗೆಗಾಗಿ ಶ್ರಮ ವಹಿಸಿಕೊಂಡೇ ಬಂದಿದೆ. ಇವಾಗ ಪ್ರಪ್ರಥಮ ಬಾರಿಗೆ ವಿದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿರುವಂತಹ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಒಂದು ಅವಾರ್ಡ್ ಫಂಕ್ಷನ್ ಆರ್ಗನೈಸ್ ಮಾಡಿದ್ದಾರೆ. ಸ್ಪೆಷಲಿ ದುಬೈನಲ್ಲಿ ಮ್ಯೂಸಿಯಂ ಆಫ್ ದ ಫ್ಯೂಚರ್, ಅದು ತುಂಬಾ ಡಿಮಾಂಡ್ ಇರುವಂತಹ ಒಂದು ಜಾಗ. ಅಡ್ವಾನ್ಸ್ ಆಗಿ ಟಿಕೆಟ್ ನ ಬುಕ್ ಮಾಡ್ಬೇಕಲ್ಲಿ ಹೋಗ್ಬೇಕಂದ್ರೂ ಕೂಡ. ಸೊ ಆ ತರ ಒಂದು ಹೈ ಎಂಡ್ ಪ್ಲೇಸ್ ನಲ್ಲಿ ಒಂದು ಬ್ಯೂಟಿಫುಲ್ ಅವಾರ್ಡ್ ಫಂಕ್ಷನ್ ಮಾಡ್ತಿರೋದು ತುಂಬಾ ಖುಷಿ ಇದೆ. ಯಾಕಂದ್ರೆ ಹಾಗೆ ಮೇಘನಾ ಮ್ಯಾಮ್ ಹೇಳ್ದಂಗೆ ಎಷ್ಟೋ ಜನಕ್ಕೆ ಅವಾರ್ಡ್ಸ್ಗಳು ಸಿಕ್ಕಿರಲ್ಲ. ಈಗ ನಾನು ಒಬ್ಳು ನಟಿಯಾಗಿ ಹೇಳ್ಬೇಕು ಅಂತಂದಾಗ ಎಷ್ಟೋ ಜನ ಕಲಾವಿದರಿಗಿರ್ಬೋದು ಅಥವಾ ತುಂಬಾ ಸಾಧನೆ ಮಾಡಿರುವಂತವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಅನ್ನೋದು ತುಂಬಾ ಬೇಕಾಗಿರುತ್ತೆ. ಆ ಒಂದು ಒಳ್ಳೆ ಕೆಲಸನ ಈ ಒಂದು ಜರ್ನಲಿಸ್ಟ್ ಯೂನಿಯನ್ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಯಾಕಂದ್ರೆ ಮಾಡೋ ಒಂದು ಕೆಲಸಗಳಿಗೆ ಒಬ್ರು ಬೆನ್ತಟ್ಟಿ ಪ್ರೋತ್ಸಾಹ ನೀಡಿದಾಗ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ನಿಲ್ಬಹುದು. ಆ ಒಂದು ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದರಲ್ಲಿ ನನ್ನ ಒಬ್ಳನ್ನ ಗುರುತಿಸಿ ಆ ಒಂದು ಸಾಧಕರ ಲಿಸ್ಟ್ ಅಲ್ಲಿ ಕರೆದು ಒಬ್ಳು ಅತಿಥಿಯಾಗಿ ಅಲ್ಲಿವರೆಗೂ ಕರೀತಾ ಇರೋದಕ್ಕೆ ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಅಂಡ್ ಈ ಒಂದು ಬ್ಯೂಟಿಫುಲ್ ಫಂಕ್ಷನ್ ನ ಅಷ್ಟು ವಿದೇಶದಲ್ಲಿ ಮಾಡ್ಬೇಕು ಅಂತ ಅಂದಾಗ ಎಷ್ಟು ಆರ್ಗನೈಸ್ ಮಾಡೋಕ್ಕೂ ತುಂಬಾ ಕಷ್ಟ ಇರುತ್ತೆ. ಟ್ರಾವೆಲ್ ಟಿಕೆಟ್ಸ್ ಬುಕ್ ಮಾಡಬೇಕು, ಹೋಟೆಲ್ಸ್ ಬುಕ್ ಮಾಡಬೇಕು. ಇಷ್ಟು ಜನನ ಅಲ್ಲಿವರೆಗೂ ಕರ್ಕೊಂಡು ಹೋಗಿ ಆರ್ಗನೈಸ್ ಮಾಡ್ತಿರೋದು ಅದೊಂದು ಸುಲಭದ ಮಾತಲ್ಲ. ವೆರಿ ಪ್ರೌಡ್ ಫಾರ್ ದಟ್. ಅಂಡ್ ಸಿ.ಜೆ. ರಾಯ್ ಸರ್, ಬೀಯಿಂಗ್ ಅ ಬಿಸ್ನೆಸ್ ಮ್ಯಾನ್, ನೀವು ಪ್ರತಿಯೊಬ್ಬ ಸಾಧಕರಿಗೂ ನೀವು ಅವತ್ತಿಂದ ನಾನು ನೋಡ್ಕೊಳ್ತಾ ಬರ್ತಾನೆ ಇದ್ದೀನಿ. ತುಂಬಾ ವರ್ಷಗಳಿಂದ ನೀವು ಪರಿಚಯ ನನಗೆ. ಅವತ್ತಿಂದನೂ ಎಲ್ರಿಗೂ ತುಂಬಾ ಎನ್ಕರೇಜ್ ಮಾಡ್ಕೊಳ್ತಾನೆ ಬಂದಿದ್ದೀರಾ. ಅದ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಒಂದು ಒಲವು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇರ್ಬೋದು ಅಥವಾ ಪ್ರತಿಯೊಬ್ಬ ಸಾಧಕರ ಮೇಲಿರುವಂತದ್ದು ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಸಹಕಾರದಲ್ಲಿ ದುಬೈನಲ್ಲಿ ಒಂದು ಈವೆಂಟ್ ನಡೀತಾ ಇದೆ ಅಂತ ಇನ್ನೂ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಅಗೇನ್. ಅಂಡ್ ಬರ್ತಿರುವಂತ ಎಲ್ಲಾ ಸಾಧಕರಿಗೂ ಅಡ್ವಾನ್ಸ್ ಆಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ವೆರಿ ಗ್ಲಾಡ್ ಟು ಪಾರ್ಟ್ ಆಫ್ ದಿಸ್ ಈವೆಂಟ್ ಅಂತ ಹೇಳ್ಬೋದು. ಅಂಡ್ ಹರಿ ಸಂತೋಷ್ ಸರ್ ನಿರ್ದೇಶನದಲ್ಲಿ ಮೂಡ್ ಬರ್ತಿರೋದು ಇನ್ನೂ ಖುಷಿ ಇದೆ. ಯಾಕಂದ್ರೆ ಅವ್ರು ಆಲ್ರೆಡಿ ಪ್ರೂವ್ಡ್ ಸ್ಟಾರ್ ಡೈರೆಕ್ಟರ್. ಸೊ ಅವರ ಒಂದು ನಿರ್ದೇಶನದಲ್ಲಿ ಇದೊಂದು ಮೂಡ್ ಬರ್ತಾ ಇರೋದು ಖುಷಿ ಇದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನೀವು ಹೇಳ್ದಂಗೆ ಇದು ವಿದೇಶದಲ್ಲಿ ಆಯೋಜಿಸ್ತಾರೆ ಈ ಕಾರ್ಯಕ್ರಮಕ್ಕೆ ಹಲವಾರು ಶ್ರಮ ಇರುತ್ತೆ. ಸೊ ಅದ್ರ ಜೊತೆಗೆ ನಮಗೆ ಇನ್ನೊಂದು ಶ್ರಮ ಏನು ಅಂತಂದ್ರೆ ಟ್ಯಾಲೆಂಟ್ ಹಂಟ್. ನೀವು ಹೇಳ್ದಂಗೆ ಅದೂ ಸಹ ತುಂಬಾ ನಮ್ಮ ಜೂರಿ ಕಮಿಟಿ ಎಲ್ಲ ನೋಡಿ ಯಾರು ಕೊಡಬೇಕು, ಯಾವ ತರ ಮಾಡಬೇಕು ಅಂತ ಆಯ್ಕೆ ಮಾಡಿ ಹೆಚ್ಚಿ ಹುಡುಕಿ ಕೊಡುವಂತ ಅವಾರ್ಡ್ ಆಗಿದೆ ಮೇಡಮ್ ಇದು. ಸೊ ಈಗ ನಮ್ಮ ಆಂಕರ್ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ತಾರೆ. ತೇಜ ಅವರು, ಓಕೆ ಸರ್, ತೇಜ ಅವರು ತಮ್ಮ ಅನಿಸಿಕೆಯನ್ನ ಹಂಚ್ಕೋಬೇಕು ಕಾರ್ಯಕ್ರಮದ ಬಗ್ಗೆ. ಸಾರಿ, ಆಮೇಲೆ ಮತ್ತೊಮ್ಮೆ ಇನ್ನೊಂದು ಕ್ಷಮೆ ಕೋರ್ತಾ ನಮ್ಮ ಸಂಘದ ಗೌರವ ಅಧ್ಯಕ್ಷರಾದ ಶಿವಕುಮಾರ್ ಬೆಳ್ಳಿತಟ್ಟೆ ಅವರು ಹೊರಗಡೆ ಹೋದ್ರ. ಸೊ ಆಗ್ಲೇ ಇರ್ಬೇಕಾಯ್ತು. ತಮ್ಮ ಕ್ಷಮೆ ಕೋರುತ್ತಾ ತಮಗೂ ಸಹ ಆಧಾರದ ಸ್ವಾಗತ. ತೇಜ ಅವರು. ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಒನ್ಸ್ ಅಗೇನ್.
ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಮೀಡಿಯಾ ಫ್ರೆಂಡ್ಸ್ಗೂ ಮತ್ತು ಎಸ್ಪೆಷಲಿ ಚೀಫ್ ಗೆಸ್ಟ್ ಥ್ಯಾಂಕ್ಸ್ ಹೇಳ್ತಾ, ಈ ಪ್ರೋಗ್ರಾಮ್ಗೂ ನನಗೆ ಹೇಗೆ ಅಸೋಸಿಯೇಷನ್ ಅಂದರೆ, ಸಂತು ಮತ್ತು ನಾನು ಒಂದು ಫ್ಯೂ ಇಯರ್ಸಿಂದ ನಾವು ಫ್ರೆಂಡ್ಸ್. ನಾನು ಇವೊಂದು ಒಬ್ಬ ಆಕ್ಟರ್, ಪ್ರೊಡ್ಯೂಸರ್, ಡೈರೆಕ್ಟರ್ ಆಗಿದ್ರು ಕೂಡ ನಂದು ಇನ್ನೊಂದು ಪ್ರೊಫೆಷನ್ ಇದೆ. ಏನಂದರೆ ನನ್ನ AI ಕಂಪ್ನಿ ಇದೆ. ನಾನು ಸಿಂಗಾಪುರ್ ಮತ್ತು ದುಬೈ ರನ್ ಮಾಡ್ತೀನಿ ಅನ್ನೋ ವಿಷಯ ಸರ್ ಚೆನ್ನಾಗಿ ಗೊತ್ತಿತ್ತು. ಸೊ ಹೀಗೆ ನಾವು ಭೇಟಿಯಾದಾಗ ಹೇಳಿದ್ರು, ಸರ್ ಈ ಥರ ಒಂದು ಈವೆಂಟ್ ಮಾಡ್ತಾ ಇದ್ದೀವಿ, ಒಂದು ಸಪೋರ್ಟ್ ಬೇಕು ಅಂತ. ನಾನು ತುಂಬ ಖುಷಿ ಪಟ್ಟೆ. ಹಾಗೂ ಲಾಸ್ಟ್ 4 ವೀಕ್ಸ್ ನಾನು ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅವ್ರು ಆಲ್ಮೋಸ್ಟ್ ನನ್ನ ಪ್ರಕಾರ 4-5 ಸಲ ದುಬೈಗೆ ಬಂದರು. ಈ ಈವೆಂಟಿಗೆ ನಾನು ತುಂಬ ಹೇಗೆ ಡಿಫ್ರೆಂಟ್ ಈವೆಂಟ್ ಅಂತ ಹೇಳಬೇಕು ಅಂದರೆ, ನೋಡಿ ದುಬೈಲಿ ಆ್ಯಕ್ಚುಲಿ ಸುಮಾರು ಈವೆಂಟ್ಸ್ ನಡೀತಾ ಇದೆ. ಈವನ್ ಲಾಸ್ಟ್ ವೀಕ್ ಕೂಡ ಒಂದು ಈವೆಂಟ್ ನಡೆದಿತ್ತು. ಈ ಈವೆಂಟ್ ಹೇಗೆ ಡಿಫ್ರೆಂಟ್ ದೆನ್ ಅದರ್ ಈವೆಂಟ್ಸ್ ಅಂದರೆ, ಸರ್ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು, ಟೀಮ್ ವರ್ಕ್ ಅಂತ. ಅಂದರೆ ಕೊಲಾಬ್ರೇಷನ್. ನೋಡಿ ನಾವು ಲಾಸ್ಟ್ ವೀಕ್ ಒಂದು ಈವೆಂಟ್ ನಡೀತು, ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ಲ. ಬಟ್ ನೋಡಿ ಈ ಈವೆಂಟ್ಗೆ ನಾವು ದುಬೈ ಮೀಡಿಯಾನ ಇನ್ವೈಟ್ ಮಾಡಿದ್ದೀವಿ. ನಂಬರ್ 1, ದಟ್ ಮೇಕ್ಸ್ ಅ ಡಿಫ್ರೆನ್ಸ್. ಆಲ್ರೆಡಿ ಲೊಕೇಶನ್ ಬಗ್ಗೆ ತುಂಬ ಜನ ಹೇಳ್ಬಿಟ್ಟಿದ್ದಾರೆ. ಈ ಲೊಕೇಶನ್ ಹೇಗೆ ಡಿಫ್ರೆಂಟ್, ಅದು ಹೇಗೆ ಹೈಲೈಟ್ ಆಗುತ್ತೆ ಅಂದರೆ, ನಾನಲ್ಲಿ ಸುಮಾರು AI ಈವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ. ಅಂದರೆ ಗ್ಲೋಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಈವೆಂಟ್ಸ್ ಮಾತ್ರನೇ ಮ್ಯೂಸಿಯಂ ಆಫ್ ದ ಫ್ಯೂಚರಲ್ಲಿ ಒಂದು ಜಾಗ ಸಿಗುತ್ತೆ. ಅದು ಹೇಗೆ ಇವ್ರು ಕ್ರ್ಯಾಕ್ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ. ಸೊ ಅದು ಒಂದು 100% ಒಬ್ಬ ಕನ್ನಡಿಗನಾಗಿ ಗರ್ವಪಡುವಂಥ ಒಂದು ವಿಷಯ. ಯಾಕಂದ್ರೆ ಒಂದು ಕಲ್ಚರಲ್ ಈವೆಂಟ್, ಕನ್ನಡದ ಫಸ್ಟ್ ಕಲ್ಚರಲ್ ಈವೆಂಟ್ ನಡೀತಾ ಇದೆ ಅಂತಂದರೆ, ಅದರಿಂದ ಟೆಕ್ನಾಲಜಿ ಈವೆಂಟ್, ಐ ಥಿಂಕ್ ಇದು ಒಂದು ಖಂಡಿತವಾಗ್ಲೂ ನಾವೆಲ್ಲರೂ ಖುಷಿ ಪಡಬೇಕು. ಇದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇವ್ರ ಜೊತೆ ಶ್ರೇಷ್ಠ ಮೀಡಿಯಾ ಶ್ರೀನಿವಾಸ್ ಸರ್, ನಾನು ಆ್ಯಕ್ಚುಲಿ ಅವರು ಸುಮಾರು ದಿನ ಪಾಪ ನಿದ್ದೆನೂ ಮಾಡಿರಲಿಲ್ಲ, ಅಷ್ಟು ಕಷ್ಟಪಟ್ಟು ಓಡಾಡ್ತಾ ಇದ್ರು. ಇನ್ನು 2 ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನಾವು ಡಿಸ್ಕಸ್ ಮಾಡ್ದಂಗೆ, ಒಂದು ಲೋಕಲ್ ಟ್ಯಾಲೆಂಟು, ಇನ್ನೊಂದು ದುಬೈಲಿ ಇರೋಂಥ ಒಂದು ಲೀಡರ್ಶಿಪ್ ಟೀಮ್. ನಾನು ಹೆಸರು ಹೇಳಲ್ಲ, ಬಟ್ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಟೆಲ್ ಯು, ತುಂಬ ಟಾಪ್ ಲೀಡರ್ಸ್ನ ಮೀಟ್ ಮಾಡಿದ್ದೀವಿ ನಾವು. ಟಾಪ್ ರಿಯಲ್ ಎಸ್ಟೇಟ್ ಅವ್ರು ಇರ್ಬೋದು, ಆಯಿಲ್ ಆ್ಯಂಡ್ ಗ್ಯಾಸ್ ಇರ್ಬೋದು, ಅಲ್ಲಿರೋ ಫೈನಾನ್ಷಿಯಲ್ ಸೆಕ್ಟರ್ ಇರ್ಬೋದು, ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು. ನಾನು ಅಲ್ಲೇ ಇರೋದ್ರಿಂದ ನಾನು ತುಂಬ ಕ್ಲೋಸ್ ಟು ಸಮ್ ಆಫ್ ದಿ ಪ್ರೆಸ್ಟೀಜಿಯಸ್ ಫ್ಯಾಮಿಲಿ, ರಾಯಲ್ ಫ್ಯಾಮಿಲಿ. ಎಲ್ಲರಿಗೂ ನಾವು ಇನ್ವೈಟ್ ಮಾಡಿದ್ವಿ. ಅದು ನಂಗೆ ತುಂಬ ಖುಷಿ ಆಯಿತು. ಏನು ಅಂದರೆ, ನಾವು ಜಸ್ಟ್ ಒಂದು ಕನ್ನಡ ಇಲ್ಲಿಂದ ಕರ್ಕೊಂಡೋಗಿ ಒಂದು ಈವೆಂಟ್ ಮಾಡೋದು ಅಷ್ಟೇ ಅಲ್ದಿರ, ಕೊಲಾಬ್ರೇಷನ್. ಸರ್ ನೀವು ಒಂದು ರೈಟ್ ಟೀಮ್ ಬಿಲ್ಡಿಂಗ್ ಕರೆಕ್ಟ್, ಟೀಮ್ ವರ್ಕ್ ಅಲ್ಲ, ಟೀಮ್ ಬಿಲ್ಡಿಂಗ್, ದಟ್ಸ್ ಅ ವೆರಿ ವೆರಿ ಗುಡ್ ವರ್ಡ್. ಕೊಲಾಬ್ರೇಷನ್, ಟೀಮ್ ಬಿಲ್ಡಿಂಗ್ ಅಲ್ವಾ. 3ನೇ ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನು ಅಂದ್ರೆ, ದುಬೈ ಅಂಡ್ ಅಬು ಧಾಬಿ ಇಸ್ ಅ ಪ್ಲೇಸ್ ಫಾರ್ ಲಾಟ್ ಆಫ್ ಹಾಲಿವುಡ್ ಫಿಲ್ಮ್ಸ್, ಫಾರ್ ಲಾಟ್ ಆಫ್ ಮಲಯಾಳಂ ಫಿಲ್ಮ್ಸ್, ಲಾಟ್ ಆಫ್ ತಮಿಳ್ ಫಿಲ್ಮ್ಸ್, ಲಾಟ್ ಆಫ್ ಹಿಂದಿ ಫಿಲ್ಮ್ಸ್. ನಾವು ಜಾಸ್ತಿ ಆ್ಯಕ್ಚುಲಿ ಮಾಡಿಲ್ಲ. ಸೊ ಅದರಿಂದ ನಾನು, ಸಂತು ಮತ್ತು ಶ್ರೀನಿವಾಸ ನಾವೆಲ್ಲ ಅಬುಧಾಬಿಗೆ ವಿಸಿಟ್ ಮಾಡಿದ್ದೀವಿ. ಒಂದಷ್ಟು ಜನನ ಇನ್ವೈಟ್ ಮಾಡಿದ್ದೀವಿ. ಏನಂದ್ರೆ, ವಿ ವಾಂಟ್ ಟು ಕೊಲಾಬರೇಟ್ ಮೋರ್. ಅಂದರೆ ನಮ್ಮ ಕನ್ನಡ ಸಿನಿಮಾಗೆ ಒಂದು ರೆಕಗ್ನಿಷನ್ ಸಿಗಬೇಕಲ್ಲಿ. ಇನ್ ಟರ್ಮ್ಸ್ ಆಫ್ ಸಬ್ಸಿಡಿ ಇರ್ಬೋದು, ಇನ್ ಟರ್ಮ್ಸ್ ಆಫ್ ರೆಕಗ್ನಿಷನ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಅಪ್ರಿಸಿಯೇಷನ್ ಇರ್ಬೋದು, ಸಪೋರ್ಟ್ ಇರ್ಬೋದು ಅಲ್ವಾ. ಸೊ ಈ ಈವೆಂಟ್ ಇಷ್ಟು ವಿಷಯನ ನರ್ಚರ್ ಮಾಡುತ್ತೆ. ಅದು ನಂಗೆ ತುಂಬಾ ಖುಷಿ. ಇಟ್ಸ್ ಅ ಕಲ್ಚರಲ್ ಕೊಲಾಬರೇಷನ್, ಇಟ್ಸ್ ಅ ರೆಕಗ್ನಿಷನ್ ಆಫ್ ಏನಂತಾರೆ ಟ್ಯಾಲೆಂಟ್. ಆ್ಯಂಡ್ ದೆನ್ ಅಲ್ಲಿರೋ ಲೋಕಲ್ ಗೌರ್ಮೆಂಟ್ ಏಜೆನ್ಸಿ ಅಲ್ವಾ, ಖಂಡಿತವಾಗಿ ಈವೆಂಟ್ ಆದಮೇಲೆ ಕನ್ನಡ ಸಿನಿಮಾನ ರೆಡ್ ಕಾರ್ಪೆಟ್ ಆಗಿ ಇನ್ವೈಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಆ ಒಂದು ಭರವಸೆ ನನಗಿದೆ. ಆ್ಯಂಡ್ ದೆನ್ ನಾನು ಸರ್ ತುಂಬ ಥ್ಯಾಂಕ್ಸ್ ಹೇಳಬೇಕು ಸರ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ದಿಸ್ ಈವೆಂಟ್. ಯಾಕಂದರೆ ಅದೊಂದು ಬ್ಯಾಕ್ ಬೋನ್ ಇಲ್ಲ ಅಂದರೆ ಮೋಸ್ಟ್ಲಿ ಎನಿ ಐಡಿಯಾ ಐ ಕಾಂಟ್ ಎಕ್ಸಿಕ್ಯೂಟ್ ಇಟ್. ಸೊ ಅದು ಹೇಳ್ತಾ ಸರ್, ನಿಮ್ಗೆ ತುಂಬ ಥ್ಯಾಂಕ್ಸ್. ಸ್ವಾಮಿ ಸರ್ ಆ್ಯಂಡ್ ಟೀಮ್, ನನಗೆ ಪ್ರತಿಯೊಬ್ಬರು ಗೊತ್ತಿಲ್ಲ, ಬಟ್ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ಈವೆಂಟ್ ಸರ್. ಆಲ್ರೆಡಿ ಈವೆಂಟ್ ನಡೆದವರೆ ನನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಸರ್ ಏನು ಸರ್ ಇದು ಈವೆಂಟ್ ಆಲ್ರೆಡಿ ಸೌಂಡ್ ಮಾಡ್ತಾ ಇದೆ ಅಂತ. ನಾನು ಲಾಸ್ಟ್ ವೀಕ್ 2 ಈವೆಂಟ್ಸ್ ನಡೀತು. ದೇ ಆರ್ ವೆರಿ ಪ್ರೌಡ್. ಹೇಗೆ ನೀವು ಈ ಥರ ಒಂದು ಏನಂತಾರೆ, ಇಟ್ ಹಸ್ ಬೀನ್ ದ ಟಾಕ್ ಆಫ್ ದ ಟೌನ್. ಇದು ರಮದಾನ್ ಸೀಸನು, ನಿಮ್ಗೆ ಗೊತ್ತಿಲ್ಲ ನಾವು ಎಂತೆಂಥವ್ರನ್ನೆಲ್ಲ ಮೀಟ್ ಮಾಡಿದ್ದೀವಿ ಅಂತ. ಸೊ ವಿ ಹ್ಯಾವ್ ಮೆಟ್ ಲಾಟ್ ಆಫ್ ಪೀಪಲ್. ಅವರೆಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಶ್ಯೂರ್ ಈವೆಂಟ್ ಆದ್ಮೇಲೆ ನಾವು ಇನ್ನೊಂದ್ಸಲ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಸಮ್ಮರಿ ಕೊಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. Thank you, Tej sir. It's an appreciation and encouragement for us to have more and more such programs. Sir,
ಸೀತಾರಾಮ್ ಅವರು ದಯವಿಟ್ಟು ತಮ್ಮ ಅನಿಸಿಕೆಯನ್ನು ಹಂಚ್ಕೋಬೇಕು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಯಾಕಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಇವೆಂಟ್ ಮಾಡ್ತಿದ್ವಿ ಅಂದರೆ ತಮಾಷೆ ವಿಷಯ ಅಲ್ಲ. ಅದೇ ರೀತಿ ಶ್ರೇಯಸ್ ಮೀಡಿಯಾ ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ನಂಬಿ ಈ ಇವೆಂಟನ್ನು ಜವಾಬ್ದಾರಿ ನನ್ನ ಮೇಲೆ ಇಟ್ಟಿದ್ದಾರೆ. ಸೊ ಖಂಡಿತ ನಿಮ್ಮ ನಂಬಿಕೆ ಉಳಿಸ್ಕೊತೀವಿ. ಅದೇ ರೀತಿ ಮ್ಯೂಸಿಯಂ ಆಫ್ ದಿ ಫ್ಯೂಚರ್, ಸೊ ಅದ್ರ ಬಗ್ಗೆ ನಾನು ಕೇಳಿದ್ದೆ. ಸೊ ಆ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡೋದು ಅಂದರೆ ಸೊ ನಮಗೆ ಭಾಳ ಖುಷಿ ಇದೆ ಸರ್. ಸೊ ಈ ನಂಬಿಕೆನ ಖಂಡಿತ ಉಳಿಸ್ಕೊತೀವಿ. ಎಲ್ಲರೂ ಎಂಟರ್ಟೈನ್ ಮಾಡೇ ಮಾಡ್ತೀವಿ. ಸೊ ಕಾಮಿಡಿ ಕಿಲಾಡಿಗಳು ಗಿಲಿ ಅದೇ ರೀತಿ ಮಜಾ ಭಾರತ ತಂಡದವರು ಪರ್ಫಾರ್ಮ್ ಮಾಡ್ತಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಎಂಟರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಹುಶಃ ನಮ್ಮ ರಾಯ್ CJ ಸಾಹೇಬ್ರು ಅವ್ರ ಕಾನ್ಫಿಡೆಂಟ್ ಗ್ರೂಪ್ ಇಂದಾನೆ ಇರ್ಬೇಕು. ಎಲ್ಲರೂ ಅಷ್ಟು ಕಾನ್ಫಿಡೆನ್ಸ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅಲ್ಲಿ. ಈಗ ಜಾನಕಿ ನಾರಾಯಣ್ ಅವರು ಒಂದೆರಡು ಮಾತನ್ನ ಹಾಡ್ಬೇಕಾಗಿ. ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ದುಬೈಯಲ್ಲಿ ಇವೆಂಟ್ ಅನ್ನೋದೇ ವೆರಿ ಬಿಗ್ ಟಾಸ್ಕ್. ದುಬೈಗೆ ಹೋಗೋದನ್ನೋದು ತುಂಬಾ ಜನಕ್ಕೆ ಕನಸು. ಸೊ ಆಲ್ರೆಡಿ ಎಲ್ಲ ಮ್ಯಾಟರ್ ಎಲ್ಲರೂ ಕವರ್ ಮಾಡ್ಬಿಟ್ಟಿದ್ದಾರೆ, ಅದನ್ನ ಮತ್ತೆ ಹೇಳೋದೇನು ಇಲ್ಲ. ಬಟ್ ಪ್ರತಿಯೊಂದು ಇವೆಂಟ್ ಅಲ್ಲೂ ಪ್ರತಿಯೊಂದು ಪಿಲ್ಲರ್ಸ್ ಆಗಿ ನಿಂತಿರೋ ನಮ್ಮ ಎಲ್ಲಾ ಸ್ಟೇಜ್ ಮೇಲೆ ಯಾರ್ಯಾರೆಲ್ಲ ಇದ್ದಾರೆ ಅವ್ರೆಲ್ಲರೂ ಒಂದ್ಸರಿ ಜೋರಾದ ಚಪ್ಪಾಳೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪಿಲ್ಲರ್ಸ್ ಅಂತ ಹೇಳ್ಬೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಬಿಗ್ಗೆಸ್ಟ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಅಚೀವ್ಮೆಂಟ್ ಮಾಡಿರಾಗಿರ್ಬೋದು, ಇವರೆಲ್ಲರೂ ಬಂದು ಈ ಇವೆಂಟ್ಗೆ ಸಪೋರ್ಟ್ ಮಾಡೋದು ಇಸ್ ಅ ಬಿಗ್ಗೆಸ್ಟ್ ಥಿಂಗ್. ಅಂಡ್ ಇವೆಂಟ್ ತುಂಬಾ ಅಚ್ಚುಕಟ್ಟಾಗಿ ನಡೆಯುತ್ತೆ ಅನ್ನೋದಕ್ಕೆ ಇದೇ ಫಸ್ಟ್ ಪ್ರೂಫ್. ಅಂಡ್ ಫಸ್ಟ್ ಆಫ್ ಆಲ್ ಮ್ಯೂಸಿಯಂ ಆಫ್ ಫ್ಯೂಚರ್ ಅನ್ನೋದು ಅಲ್ಲಿ ಅದೇ ಹೇಳ್ದಂಗೆ ಪ್ರೀ ಬುಕಿಂಗ್ ಮಾಡ್ಕೊಂಡೇ ಹೋಗ್ಬೇಕು ಅಲ್ಲಿಗೆ. ಅಂಥದ್ರಲ್ಲಿ ಅಲ್ಲಿ ನಮ್ಗೆ ಸ್ಟೇಜ್ ಸಿಗೋದು ಆ ಇವೆಂಟ್ ಆರ್ಗನೈಸೇಷನ್ ಇಷ್ಟು ಅದ್ಭುತವಾಗಿ ನಡೀತಾ ಇದೆ ಅಂತಂದ್ರೆ ಸೊ ಆರ್ಗನೈಸೇಷನ್ ಟೀಮ್ಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಅಂಡ್ ನಾನು ಅಲ್ಲಿ ಹೋಸ್ಟ್ ಮಾಡ್ತಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ಅದಕ್ಕೋಸ್ಕರ ನಾವು ಶ್ರೇಯಸ್ ಮೀಡಿಯಾ ಶ್ರೀನಿವಾಸ್ ಅವ್ರಿಗೆ ಬಿಗ್ಗೆಸ್ಟ್ ಥ್ಯಾಂಕ್ಸ್ ನನ್ನ ಆನ್ ಬೋರ್ಡ್ ತಗೊಂಡಿದ್ದಕ್ಕೆ. ಅಂಡ್ ಎಸ್ಪೆಷಲಿ ಫಸ್ಟ್ ಆಫ್ ಆಲ್ ನಮ್ಮ CJ ರಾಯ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಮುಂದೆ ಓಕೆ ಆಗಲ್ಲ. ಯಾಕಂದ್ರೆ ಅವರು ಮಲಯಾಳಂ ಅವ್ರು ಆಗಿದ್ರು. ಫಸ್ಟ್ ಟೈಮ್ ನಾವು ಒಂದು ವೆಡ್ಡಿಂಗ್ ಇವೆಂಟ್ ಅಲ್ಲಿ ಮೀಟ್ ಆಗಿದ್ವಿ. ಸೊ ಅವತ್ತು ನಾನು ಮೀಟ್ ಆದೆ. ಸೊ CJ ರಾಯ್ ಅವ್ರು ಅಂದ್ರೆ ಕಾನ್ಫಿಡೆಂಟ್ ಗ್ರೂಪ್ ಅವರು, ಅವ್ರಿಗೆ ಪಕ್ಕ ಅವರು ಅಷ್ಟೊಂದು ಮಾತಾಡೋದಿಲ್ಲ. ಬಟ್ ಯಾರೇ ಹೋಗಿ ಮಾತಾಡಿದ್ರು, ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ಖಂಡಿತವಾಗ್ಲೂ ಫಸ್ಟ್ ಪರ್ಸನ್ ಮುಂದೆ ಬರೋದು ನಮ್ಮ ಸರ್. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್. ನಿಮ್ಮಂತವ್ರೆ ನಮ್ಗೆ ಇನ್ಸ್ಪಿರೇಷನ್ಸ್ ಫ್ಯೂಚರ್ ಆಗಲಿ ನಿಮ್ ತರ ಅಚೀವ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವರೇ ಒಂದು ದೊಡ್ಡ ಐಕಾನ್ ಆಗಿ ಒನ್ ಆಫ್ ದ ಬಿಗ್ಗೆಸ್ಟ್ ಪಿಲ್ಲರ್ ಆಗಿ ನಿಂತಿದ್ದಾರೆ. ಅಂಡ್ ವೆರಿ ಬ್ಯೂಟಿಫುಲ್ ಆಕ್ಟ್ರೆಸ್ ಇದ್ದಾರೆ, ಮೇಘನಾ ರಾಜ್ ಅವರು ಇದ್ದಾರೆ. ನಮ್ಮ ಮೇಡ್ ನೋಡಿ, ಲುಕ್ ಎಟ್ ಹರ್, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾರೆ. ಅಂಡ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಂಡ್ ಎವ್ರಿಬಡಿ ಆನ್ ಸ್ಟೇಜ್, ತೇಜ ಅವರು, ನಮ್ಮ ಹರೀಶ್ ಅವರು, ಎಲ್ಲರೂ ಆಲ್ ಆಫ್ ದೆಮ್. ಸೊ ತುಂಬಾ ಖುಷಿ ಆಗ್ತದೆ. ಇನ್ನು ತುಂಬಾ ಜನ ಬಂದಿಲ್ಲ ಇವತ್ತು ಬೇರೆ ಕಾರಣಗಳಿಂದ. ಸೊ ಅವತ್ತೆಲ್ಲರೂ ದುಬೈ ಇವೆಂಟ್ ಅಲ್ಲಿ ನೋಡ್ತೀವಿ. ಸೊ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀಲಿ. ಅಂಡ್ ಇನ್ನೊಂದು ಲಾಸ್ಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್, ಮೀಡಿಯಾ ಅನ್ನೋದು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಸೊ ನಮ್ಗೆಲ್ಲರಿಗೂ ಗೊತ್ತು ತುಂಬಾ ಸ್ಟ್ರಾಂಗ್ ಅಂತ ಅಂದ್ಬಿಟ್ಟು. ಇದು ತುಂಬಾ ಚಿಕ್ಕ ಇವೆಂಟ್ ಇಂದ ಶುರು ಆಯ್ತು. ಬಟ್ ಇವತ್ತು ನೋಡಿ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದನ್ನ ಎಲ್ಲರೂ ನಿಂತಿದ್ದಾರೆ ಅಂತಂದ್ರೆ ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಪ್ರಾರಂಭ ಆಗ್ತದೆ. ಸೊ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗಿದೆ. ಥ್ಯಾಂಕ್ ಯು. ಧನ್ಯವಾದಗಳು. ನಿಮ್ಮ ನಿರೂಪಣೆ ಹೀಗೆ ಇನ್ನು ಹೆಚ್ಚೆಚ್ಚು ಖುಷಿಯನ್ನು ಕೊಡುತ್ತೆ ದುಬೈಯಲ್ಲಿ ಸಹ ಅಂತ ಅಂದ್ಕೊಂಡು ಇನ್ ಫ್ಯೂಚರ್ ಆಲ್ಸೋ ಅಟ್ ದ ಮ್ಯೂಸಿಯಂ ಆಫ್ ದ ಫ್ಯೂಚರ್. ಈಗ ನಮ್ಮ ಮಾನಸ ಹೊಳ್ಳ ಅವರು ಒಂದೆರಡು ಮಾತನ್ನ ಹೇಳ್ಬೇಕಂತ ಕೇಳ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಅಸೋಸಿಯೇಟ್ ಆಗೋದಕ್ಕೆ ಶಿವಾನಂದ್ ಅವ್ರು ಫಸ್ಟ್ ಇನ್ವೈಟ್ ಮಾಡಿದಾಗ ಯಾರಿದ್ದಾರೆ ಏನು ಅಂತ ಫಸ್ಟ್ ಗೊತ್ತಿರಲಿಲ್ಲ. ಆಮೇಲೆ ಪ್ರೆಸ್ ಮೀಡಿಯಾ ಅಂದ ತಕ್ಷಣ ಈಗ ಮೊನ್ನೆ ಲಾಸ್ಟ್ ವೀಕ್ ಅಷ್ಟೇ ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೆ ಅಸೋಸಿಯೇಷನ್ ಅಲ್ಲಿ. ಸೊ ಅವರು ಕೂಡ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಶುರು ಮಾಡಿದೆ. ಎವ್ರಿ ಫ್ರೈಡೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಸಂಗೀತ ಕಾರ್ಯಕ್ರಮ. ಅದೊಂದು ಖುಷಿ ವಿಚಾರ. ಮತ್ತೊಂದು ನಮ್ಮ ಸಂತು ಸರ್ ಅವರ ಡಾರ್ಲಿಂಗ್ ಮೂವಿಗೆ ನಾನು ಉಸಿರೊಳಗೆ ಬಚ್ಚಿಡುವೆನೋ ಕೈ ಚಾಚನ ಸಾಂಗ್ ಹಾಡಿದ್ದೆ. ಸೊ ಆಗ್ಲೇ ಅವರನ್ನು ಯಾರು ಸಿಂಗರ್ಸ್ ಅಂದಾಗ ಅಷ್ಟು ಪ್ರಾಮಿನೆನ್ಸ್ಗೆ ಮುಂದಕ್ಕೆ ತರೋದಿಲ್ಲ. ಅದು ನನ್ನ ಫಸ್ಟ್ ಜರ್ನಿ. ನಾನು ಆಲ್ಮೋಸ್ಟ್ 10 years ಮೇಲಾಯ್ತು. ಆಗ್ಲೇ ನನ್ನ ಇಂಟರ್ವ್ಯೂನಲ್ಲಿ ಎಲ್ಲದಕ್ಕೂ ಕರೆಸ್ತಾ ಇದ್ರು. ಸೊ ಹಲವಾರು ವರ್ಷಗಳ ಮೇಲೆ
ಅವ್ರನ್ನ ಇವಾಗ ಮೀಟ್ ಮಾಡ್ತಾ ಇರೋದು. ಸೊ ಅವ್ರು ಇದ್ದಾರೆ ಅಂದ ತಕ್ಷಣ ನನಗೆ ಇನ್ನೂ ಖುಷಿ ಆಯಿತು. ಖಂಡಿತ ಬರ್ತೀನಿ ಅಂತ ಒಪ್ಕೊಂಡೆ. ಮತ್ತು ಶ್ರೇಯಸ್ ಮೀಡಿಯಾ ಅವರು ಇನ್ವಾಲ್ವ್ ಆಗಿದ್ದಾರೆ. ಸೊ ಅಲ್ಲಿ ಇದಕ್ಕೆ ಮುಂಚೆ ನಾನು ಮತ್ತು ಚಿನ್ಮಯ ಅತ್ರೇಸ್ ಅವರು ಹಲವಾರು ಕಾರ್ಯಕ್ರಮಗಳನ್ನ ದುಬೈನಲ್ಲಿ ಕೊಟ್ಟಿದ್ದೀವಿ. ಬಟ್ ಇದು ನಮಗೆ ಸ್ಪೆಷಲ್, ಯಾಕಂದರೆ ಇದೊಂದು ಅವಾರ್ಡ್ ಫಂಕ್ಷನ್ ಆಗಿರೋದ್ರಿಂದ ಅಲ್ಲಿನ ಜನಕ್ಕೆ ಹೇಗೆ ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು, ಯಾವ ಸಾಂಗ್ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ನಾವು ಇದು ಮತ್ತೆ ಡಿಸ್ಕಸ್ ಮಾಡಬೇಕು. ಸೊ ತುಂಬ ಕಾತ್ರದಿಂದ ನಾವು ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ನಮ್ಮನ್ನು ಅಸೋಸಿಯೇಟ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮಾನಸಗಳು. ಹಾಗೆ ನಮ್ಮ ಚಿನ್ಮಯ್ ಅವರು, ಚಿನ್ಮಯ್ ಆತ್ರೇಯ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ ಇವತ್ತು ಸಂಜೆ ಇಲ್ಲಿ ಎಲ್ಲರೂ ಸೇರಿದ್ದಕ್ಕೆ. ಆ್ಯಂಡ್ ಹಲೋ ಟು ಆಲ್ ದ ಡಿಗ್ನಿಟರೀಸ್ ಇನ್ ದ ಡಯಸ್. ಆ್ಯಂಡ್ ಗ್ಲೋಬಲ್ ಮೀಡಿಯಾ ಐಕಾನ್ ಅವಾರ್ಡ್ಸ್ ದುಬೈಲಿ ನಡೀತಾ ಇದೆ. ಆ್ಯಂಡ್ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ. ಕನ್ನಡದ ಒಂದು ಹಬ್ಬ ದುಬೈಲಿ ಮತ್ತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲ ಗುಡ್ ವಿಶಸ್ ಬೇಕು, ಬ್ಲೆಸ್ಸಿಂಗ್ಸ್ ಬೇಕು. ಈ ಕಾರ್ಯಕ್ರಮ ಚೆನ್ನಾಗಾಗಲಿ, ಯಶಸ್ವಿ ಆಗಲಿ ಅಂತ ನಾನು ಹೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ನಮ್ಮ ಹರಿ ಸಂತೋಷ್ ಅವರು ನಿರ್ದೇಶನ ಮಾಡಿರುವಂತ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಅವ್ರಿಗೂ ಸಹ ಅವರ ಸಿನಿಮಾಕ್ಕೂ ಸಹ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಆ ಸಿನಿಮಾದ ನಾಯಕ ನಟರಾದ ರಕ್ಷಿತ್ ನಾಗ್ ಅವರು ತಮ್ಮ ಅನಿಸಿಕೆಯನ್ನ ಹಂಚ್ಕೋಬೇಕಾಗಿ ಈ ವೇದಿಕೆಯಲ್ಲಿ ಕೇಳ್ಕೊಳ್ತೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಏನು ಪ್ರಿಪೇರ್ ಆಗಿಲ್ಲ, ಸಡನ್ ಆಗಿ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ವತಿಯಿಂದ ಇದೇನು ಸಂಭ್ರಮ ನಡೆಸ್ತಾ ಇದ್ದಾರೆ, ಹಾಗೆ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಏನು ಕೊಡ್ತಾ ಇದ್ದಾರೆ. ಸೊ ಇದು ನಿಜವಾಗ್ಲೂ ಹೆಮ್ಮೆ ವಿಚಾರ. ಹಾಗೆ ದುಬೈಯಲ್ಲಿ ಅಂಥ ಒಂದು ದೊಡ್ಡ ಸಂಭ್ರಮ, ಅದು ನಮ್ಮ ಕನ್ನಡಿಗರಿಗೆ. ಇದರಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂತ ಅಂದರೆ, ಬರೀ ಹಲವಾರು ಅಂದರೆ ತುಂಬ ಕ್ಷೇತ್ರದ ತುಂಬ ದೊಡ್ಡ ಸಾಧಕರನ್ನ ಗುರುತಿಸೋದು ಅಷ್ಟೇ ಅಲ್ಲದೆ ನಮ್ಮಂಥ ಕಿರಿಯ ಕಲಾವಿದರನ್ನು ಕೂಡ ಗುರುತಿಸಿ ಕರೀತಾ ಇರೋದು ನನಗೆ ನಿಜವಾಗ್ಲೂ ಖುಷಿ ವಿಚಾರ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಅಷ್ಟೇ. ಥ್ಯಾಂಕ್ ಯು. ವೆಲ್ಕಮ್, ಥ್ಯಾಂಕ್ ಯು. ಆಮೇಲೆ ನಿಮ್ಮ ಮುಂಬರುವ ಹಲವಾರು ಸಿನಿಮಾಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ನಿಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಟಾಪ್ ಹಿಟ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಈಗ ಪ್ರಮುಖ ಘಟ್ಟಕ್ಕೆ ಬಂದಿದ್ದೀವಿ. ಅರ್ಚನಾ ಅವರು, ಓಕೆ, ಬೈ ಪಬ್ಲಿಕ್ ಡಿಮ್ಯಾಂಡ್ ಅರ್ಚನಾ ಅವರು ಹಾಗೆ ಮಾತಾಡ್ತಾ ಹಾಗೆ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತಾರೆ. ಇಷ್ಟೊಂದು ದೊಡ್ಡವರೆಲ್ಲ ನಮ್ಮ ಮುಂದೆ ಇದ್ದಾಗ ಥ್ಯಾಂಕ್ ಯು ಹೇಳಕ್ಕಿಂತ ಜಾಸ್ತಿ ಏನ್ ಹೇಳಕ್ಕಾಗತ್ತೆ. ದಿಸ್ ಇಸ್ ಅನ್ ಅಂಬಿಷಿಯಸ್ ಪ್ರಾಜೆಕ್ಟ್. ಒಂದು ಕನ್ನಡ ಜರ್ನಲಿಸ್ಟ್ ಯೂನಿಯನ್ ಕರ್ನಾಟಕ ಬಿಟ್ಟು ಆಚೆ ಒಂದು ಇವೆಂಟ್ ಪ್ಲಾನ್ ಮಾಡೋದು ಎಷ್ಟು ದೊಡ್ಡ ವಿಷಯ ಅಂತ ತಮ್ಮೆಲ್ಲರೂ ಗೊತ್ತಿರೋ ವಿಷಯನೇ. ಆದ್ರೆ ನಿಮ್ಮೆಲ್ಲರ ಸಪೋರ್ಟ್, ಎಲ್ಲರ ಪಾರ್ಟಿಸಿಪೇಷನ್, ಈ ಸ್ಟೆಪ್ ತಗೊಳ್ಳಕ್ ಒಂದಷ್ಟು ನಮಗೆ ಕಾನ್ಫಿಡೆನ್ಸ್ ಕೊಟ್ಟು, ಆ ಕಾನ್ಫಿಡೆನ್ಸ್ ಇಂದ, ಕಾನ್ಫಿಡೆಂಟ್ ಗ್ರೂಪ್ ಇಂದ ದುಬೈ ತನಕ ಹೋಗ್ತಿದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ಇರ್ಲಿ ನಮ್ಮ ಜೊತೆ. ಅಂಡ್ ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ಬೀಯಿಂಗ್ ಹಿಯರ್ ಅಂಡ್ ಸಪೋರ್ಟಿಂಗ್ ಅಸ್. ಅಂಡ್ ಲೆಟ್ಸ್ ಆಲ್ ಗ್ರೋ ಟುಗೆದರ್ ಅಂಡ್ ಟೇಕ್ ಕರ್ನಾಟಕ ಅಂಡ್ ನಮ್ಮ ಕನ್ನಡನ ಮುಂದೆ ಎಲ್ಲಾ ದೇಶಗಳಲ್ಲೂ ಇದೇ ತರ ಇವೆಂಟ್ಸ್ ಮಾಡ್ತಾ ನಮ್ಮ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ನ ಮುಂದುವರಿಸ್ತಾ ಹೋಗ್ಬೇಕು ಅಂತ. ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಭಾವಿಸ್ತಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ತುಂಬಾ 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 ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರ್ಚನಾ ಅವರೇ. ಫಸ್ಟ್ ರೈಸ್